ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಪರಿಣಾಮ ಏನೇ ಆಗಿದ್ದರೂ ದಾನಿಯೇಲನು ದೃಢವಾಗಿ ನಿಂತಿದ್ದನು. ಈ ದಿನದ ದೇವರ ವಾಕ್ಯ, ಅನಂತರ ಆ ರಾಜನು ತನ್ನ ಕಂಚುಕಿಯರಲ್ಲಿ ಮುಖ್ಯನಾದ ಅಶ್ವೇನಜನಿಗೆ, ನೀನು ಇಸ್ರಾಯೇಲ್ಯರಲ್ಲಿ, ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರೂ ಆದ ಕೆಲವು ಯುವಕರನ್ನು ಇಲ್ಲಿಗೆ ಕರೆತಂದು ಅವರಿಗೆ ಕಸ್ದೀಯ ಪಂಡಿತರ ಭಾಷೆಯನ್ನು, ಶಾಸ್ತ್ರಗಳನ್ನು ಕಲಿಸಬೇಕೆಂಬುದಾಗಿ ಅಪ್ಪಣೆ ಕೊಟ್ಟನು. ದಾನಿಯೇಲನು 1ನೇ ಅಧ್ಯಾಯ 3 ಮತ್ತು 4ನೇ ವಚನಗಳು. ಪ್ರವಾದಿಯಾದ ದಾನಿಯೇಲನು ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದನು. ಅನಂತ ಜ್ಞಾನವುಳ್ಳ ದೇವರೊಂದಿಗೆ ಮನುಷ್ಯನು ಐಕ್ಯವಾಗಿದ್ದರೆ ಅವನು ಏನಾಗಬಹುದು ಎಂಬುದರ ಪ್ರಕಾಶಮಾನವಾದ ಮಾದರಿ ದಾನಿಯೇಲನಾಗಿದ್ದಾನೆ. ಅವನ ನಂತರ ಶೋಧನೆ, ಕಷ್ಟ, ಪರೀಕ್ಷೆಗಳನ್ನು ಎದುರಿಸಬೇಕು ಎಂದು ಕರೆಯಲ್ಪಟ್ಟವರಿಗಾಗಿ ಅವನ ಜೀವನವು ಮಾದರಿಯಾಗಿರಲಿ, ಉತ್ತೇಜನವಾಗಿರಲಿ ಎಂದು ಪರಿಶುದ್ಧನಾದ ಈ ದೇವ ಮನುಷ್ಯನ ಜೀವನದ ಸಂಕ್ಷಿಪ್ತ ವಿವರಣೆಯನ್ನು ದಾಖಲಿಸಲಾಗಿದೆ. ಇಸ್ರಾಯೇಲ್ ಜನರು, ಅವರ ರಾಜ, ಪ್ರಭಾವಯುತ ಮನುಷ್ಯರು, ಯಾಜಕರು ಇವರೆಲ್ಲರನ್ನೂ ಸೆರೆಯಾಳುಗಳಾಗಿ ಬಾಬೇಲ್ ದೇಶಕ್ಕೆ ಕೊಂಡೊಯ್ದಾಗ ಅವರಲ್ಲಿ 4 ಮಾತ್ರ ರಾಜನ ಆಸ್ಥಾನದಲ್ಲಿ ಸೇವೆ ಸಲ್ಲಿಸಲು ಆಯ್ಕೆಯಾದರು. ಈ 4ರಲ್ಲಿ ಒಬ್ಬನೇ ದಾನಿಯೇಲನು. ಅವನು ನಂತರದಲ್ಲಿ ಸಾಧಿಸಿದ್ದೆಲ್ಲದಕ್ಕೂ ಮೂಲವಾಗಿದ್ದ ಅವನಲ್ಲಿನ ಶ್ರೇಷ್ಠವಾದ ಸಾಮರ್ಥ್ಯವು ಅವನ ಮುಖದಲ್ಲಿ ಮುಂಚೆಯೇ ಕಂಡುಬಂದಿತ್ತು. ಈ 4 ಯುವಕರು ರಾಜಮನೆತನದವರಾಗಿದ್ದರು ಮತ್ತು ಅವರು ಅಂಗದೋಷವಿಲ್ಲದವರು, ಸುಂದರರು, ಸಮಸ್ತ ಶಾಸ್ತ್ರಜ್ಞರು, ಪಂಡಿತರು, ವಿದ್ಯಾನಿಪುಣರು, ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರೂ ಆಗಿದ್ದರು ಎಂದು ಅವರ ಬಗ್ಗೆ ವಿವರಿಸಲಾಗಿದೆ. ಈ ಯೌವನಸ್ಥ ಸೆರೆಯಾಳುಗಳ ಶ್ರೇಷ್ಠವಾದ ಪ್ರತಿಭೆಗಳನ್ನು ಗ್ರಹಿಸಿದ ರಾಜನಾದ ನೆಬೂಕದ್ನೆಚ್ಚರನು ತನ್ನ ರಾಜ್ಯದ ಪ್ರಮುಖವಾದ ಸ್ಥಾನಗಳನ್ನು ಅವರು ಅಲಂಕರಿಸಬೇಕು ಎಂದು ಅವರನ್ನು ಸಿದ್ಧಗೊಳಿಸಲು ರಾಜನು ನಿರ್ಧರಿಸಿದನು. ಆ ದೇಶದ ಪೌರಸ್ತ್ಯ ಪದ್ಧತಿಯ ಪ್ರಕಾರ ಯುವಕರು ಆಸ್ಥಾನದಲ್ಲಿನ ಕಾರ್ಯಗಳಿಗೆ ಸಂಪೂರ್ಣವಾಗಿ ಅರ್ಹರಾಗಲು ಅವರಿಗೆ ಕಸ್ದೀಯರ ಭಾಷೆಯನ್ನು ಕಲಿಸಬೇಕಾಗಿತ್ತು ಮತ್ತು ಅವರು 3 ವರ್ಷಗಳ ಕಾಲ ದೈಹಿಕ ಮತ್ತು ಬೌದ್ಧಿಕ ಶಿಸ್ತಿನ ಸಂಪೂರ್ಣವಾದ ಶಿಕ್ಷಣಕ್ಕೆ ಒಳಪಡಬೇಕಿತ್ತು. ಈ ತರಬೇತಿ ಶಾಲೆಯಲ್ಲಿನ ಯುವಕರನ್ನು ರಾಜನ ಅರಮನೆಗೆ ಸೇರಿಸಿಕೊಳ್ಳುವುದು ಮಾತ್ರವಲ್ಲದೆ ಅವರು ರಾಜನ ಮೇಜಿನಿಂದ ಬರುವ ಮಾಂಸದ ಆಹಾರವನ್ನು ತಿನ್ನಬೇಕು ಮತ್ತು ದ್ರಾಕ್ಷಾರಸದ ಪಾನೀಯವನ್ನು ಕುಡಿಯಬೇಕು ಎಂಬ ಷರತ್ತು ವಿಧಿಸಲಾಗಿತ್ತು. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಅಶುದ್ಧವೆಂದು ಹೇಳಲ್ಪಟ್ಟಿದ್ದ ಮತ್ತು ಇಬ್ರಿಯರು ಸೇವಿಸಬಾರದು ಎಂದು ಸ್ಪಷ್ಟವಾಗಿ ನಿಷೇಧಿಸಲ್ಪಟ್ಟಿದ್ದ ಹಂದಿಯ ಮಾಂಸ ಮತ್ತು ಇತರ ಮಾಂಸಗಳು ರಾಜನ ಮುಂದೆ ಇಟ್ಟಿದ್ದ ಭಕ್ಷ್ಯಗಳಲ್ಲಿ ಇದ್ದವು. ಇಲ್ಲಿ ದಾನಿಯೇಲನನ್ನು ತೀವ್ರವಾದ ಪರೀಕ್ಷೆಗೆ ಒಳಪಡಿಸಲಾಯಿತು. ಆಹಾರ ಮತ್ತು ಪಾನೀಯದ ಬಗ್ಗೆ ತನ್ನ ಪಿತೃಗಳು ಬೋಧಿಸಿದ ಬೋಧನೆಗಳಿಗೆ ಬದ್ಧನಾಗಿದ್ದು ರಾಜನಿಗೆ ಅವಿಧೇಯನಾಗಿ ತನ್ನ ಸ್ಥಾನವನ್ನು ಕಳೆದುಕೊಳ್ಳುವುದಲ್ಲದೆ ತನ್ನ ಪ್ರಾಣವನ್ನೂ ಕಳೆದುಕೊಳ್ಳಬೇಕೋ ಅಥವಾ ಅವನು ದೇವರ ಆಜ್ಞೆಯನ್ನು ನಿರ್ಲಕ್ಷಿಸಿ ಬೌದ್ಧಿಕ ಅನುಕೂಲಗಳು ಮತ್ತು ಹೊಗಳಿಕೆಯ ಲೌಕಿಕ ನಿರೀಕ್ಷೆಗಳನ್ನು ಪಡೆದುಕೊಳ್ಳುವ ಸಲುವಾಗಿ ರಾಜನ ಅನುಗ್ರಹವನ್ನು ಉಳಿಸಿಕೊಳ್ಳಬೇಕೋ? ಅದನ್ನು ತೀರ್ಮಾನಿಸಲು ಹಿಂಜರಿದು ದಾನಿಯೇಲನು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ಪರಿಣಾಮಗಳೇನೇ ಆದರೂ ಆಗಲಿ ಎಂದು ತನ್ನ ನಿಷ್ಠೆ, ಪ್ರಾಮಾಣಿಕತೆಯಲ್ಲಿ ದೃಢವಾಗಿ ನಿಲ್ಲಬೇಕು ಎಂದು ತೀರ್ಮಾನಿಸಿದನು. ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ದೇವರನ್ನು ತನ್ನ ಬಲವನ್ನಾಗಿ ಮಾಡಿಕೊಂಡನು.
ಮತ್ತು ಅವನ ಜೀವನದ ಎಲ್ಲ ವ್ಯವಹಾರಗಳಲ್ಲಿ ದೇವರ ಮೇಲಿನ ಭಯವು ಅವನಲ್ಲಿ ನಿರಂತರವಾಗಿ ಇತ್ತು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.